ರಾಜೀನಾಮೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಸರ್, ಏನಾದರೂ ಬದಲಾವಣೆ ಆದರೆ ಡಿಕೆ ಶಿವಕುಮಾರ್ ಬಹಳಷ್ಟು ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ರಿ, ಬರೀ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಸುಮಾರು 7-8 ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳಿಗಾಗಲೇ ಆ ಮುಖ್ಯಮಂತ್ರಿ ಕುರ್ಚಿಗೆ ಟವಲನ್ನು ಹಾಕೊಂಡು ಕೂತಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ನಮಗೆ ಗೊತ್ತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಅವರ ಆಂತರಿಕ ವಿಚಾರ. ಆದರೆ ಒಂದಂತೂ ಸತ್ಯ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ತಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಇರುವಂಥವರೆಲ್ಲ ಕೂಡ. ಮೊನ್ನೆ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಡಿ ದೇವೇಗೌಡರು ಹೇಳ್ತಾರೆ, ರಾಜೀನಾಮೆ ಕೊಡೋದಾದರೆ ಅವರೇ ಪಕ್ಷದಲ್ಲಿ ಎಲ್ಲರೂ ಕೊಡಬೇಕಾಗತ್ತೆ, FIR ಆಗಿ ಎಲ್ಲೊಂದು ಕಡೆ ಮುಜುಗರ ತರುತ್ತಾ ಅಂತ ಸರ್ ಇದು. ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ನಿರ್ಧಾರವನ್ನು ಕೈಗೊಂಡಾಗ ಭಾರತೀಯ ಜನತಾ ಪಾರ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದಾಗ GT ದೇವೇಗೌಡರು ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡಿಲ್ಲ. ನಾವೊಂದು ರಾಜಕೀಯ ಪಕ್ಷವಾಗಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ, ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ. ಆಗ ನಾವು ಪ್ರಾಮಾಣಿಕವಾಗಿ ಈ ರಾಜ್ಯದ ಜನರ ಪರವಾಗಿ ಒಂದು ಕಳಕಳಿಯಿಂದ ನಾವು ಹೋರಾಟನ ಮಾಡಿರ್ತಕ್ಕಂಥದ್ದು. ಮೈಸೂರಿನ ಮೂಡಾ ಪ್ರಕರಣ ಕೇವಲ 14 ನಿವೇಶನಗಳು ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಸಾವಿರಾರು ಕೋಟಿ ಲೂಟಿ ಪ್ರಕರಣದಲ್ಲಿ ಆಗಿರ್ತಕ್ಕಂಥದ್ದು. ಮುಂದಿನ ದಿನ ಅವು ಕೂಡ ಬಹಿರಂಗ ಆಗ್ತದೆ. ಒಂದಂತೂ ತಾವು ಮಾಧ್ಯಮದವರು ಒಪ್ಕೊಳ್ಳೇಬೇಕು, ಮೈಸೂರಿನ ಮೂಡಾ ಪ್ರಕರಣ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ಯಾವುದೂ ಹಗರಣನೇ ಆಗಿಲ್ಲ, ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು 1 ಮ್ಯಾನ್ ಎನ್ಕ್ವೈರಿ ಕಮಿಷನನ್ನು ಸ್ಥಾಪನೆ ಮಾಡಿದ್ರು. ನಮಗೆ ಚರ್ಚೆಗೂ ಕೂಡ ಸದನದಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರವರ ಮಂತ್ರಿಮಂಡಲ ಯಾವುದೇ ತಪ್ಪನ್ನು ಎಸಗಿಲ್ಲ ಸಿದ್ದರಾಮಯ್ಯನವರು ಅಂತ ಹೇಳ್ತಿದ್ರು. ಎಲ್ಲಿಗೆ ಬಂದ ಪರಿಸ್ಥಿತಿ? ಯಾವುದೇ ತಪ್ಪನ್ನು ಎಸಗಿಲ್ಲ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು 14 ನಿವೇಶನಗಳು, 64 ಕೋಟಿ ಬರಬೇಕು ನನಗೆ, ನಾನು ನಿವೇಶನಗಳನ್ನು ವಾಪಸ್ ಹಿಂದಿರುಗಿಸ್ತೇನೆ, 64 ಕೋಟಿ ನನಗೆ ಕೊಡಲಿ ಸರ್ಕಾರದವರು ಅಂತೇಳಿ ಯಾರೋ ಸರ್ಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಬಂದಂಥ ಮಾತು. ಇವತ್ತು ಹೆಂಗೆ ಅಷ್ಟು ಸಲೀಸಾಗಿ 14 ನಿವೇಶನಗಳನ್ನು ವಾಪಸ್ ಕೊಡ್ತೀವಿ ಅಂತೇಳಿ ನಿರ್ಧಾರ ಕೈಗೊಂಡರು. ಯಾಕೆ ಕೈಗೊಂಡಿದ್ದಾರೆ ಅಂತೇಳಿದರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಜ್ಞಾನೋದಯ ಆಗಿದೆ. ಈ 14 ನಿವೇಶನಗಳ ಪರಿಣಾಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರ ಬುಡಕ್ಕೆ ಬಂದಿದೆ ಅಂತಕ್ಕಂಥದ್ದು ಅವರಿಗೆ ಜ್ಞಾನೋದಯ ಆಗಿದೆ. ತಪ್ಪಿನ ಅರಿವಾಗಿರ್ತಕ್ಕಂಥ ಕಾರಣದಿಂದಲೇ ಅವರು 14 ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಅನ್ನೋ ನಿರ್ಧಾರ ಇವತ್ತು ಕೈಗೊಂಡಿರ್ತಕ್ಕಂಥದ್ದು. ಜಾರಕಿಹೊಳಿ ಅವ್ರನ್ನ ಕಳಿಸಿ ಅಂದರೆ ಮತ್ತೆ ಏನಾದರೂ ತನಿಖೆ ಆಗಿ ಏನಾದರೂ ನಿರಪರಾಧಿ ಏನು ಬಂದರೆ ಆ ನಿಟ್ಟಲ್ಲಿ ಏನಾದರೂ ಅವ್ರು ಮತ್ತೆ CM ಆಗ್ತಾರೆ ಸರ್ ಸಿದ್ದರಾಮಯ್ಯನವರು, ಅವರೇ ಕಳಿಸಿದ್ದಾರೆ ಮುಂದುವರಿತಾರೆ. ನಿರಪರಾಧಿಯಾಗಿ ಹೊರಗೆ ಬಂದರೆ ಅವ್ರು ವಾಪಸ್ ಮುಖ್ಯಮಂತ್ರಿಗಳಾಗಲಿ, ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಸ್ವತಃ ಒಬ್ಬರು ಅಡ್ವೊಕೇಟ್ ಅವರು, ಹಿಂದೆ ಯಡಿಯೂರಪ್ಪನವ್ರ ಬಗ್ಗೆ ಆರೋಪಗಳು ಬಂದಾಗ ಏನು ಭಾಷಣ ಬಿಗಿದಿದ್ರು ಇವರು? ಅರೆ, ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ, ತನಿಖೆ ಆಗಬೇಕು ಅಂತೇಳಿ ನೀವು ಆ ಸ್ಥಾನದಲ್ಲಿದ್ದರೆ ತನಿಖೆ ಮಾಡೋದಕ್ಕೆ ಸಾಧ್ಯನಾ ಅಂಥೇಳಿ ಅನೇಕ ಸವಾಲುಗಳನ್ನು ಇವ್ರು ಹಾಕಿದ್ರು ಯಡಿಯೂರಪ್ಪನವ್ರಿಗೆ. ಆದರೆ ಇವತ್ತು ಅವರ ಪರಿಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ಸಬೂಬನ್ನು ಕೊಡೋದ್ರ ಬದಲು ಇವತ್ತು ಪ್ರಾಮಾಣಿಕವಾಗಿ ನಡ್ಕೋಬೇಕಾಗ್ತದೆ ಸಿದ್ದರಾಮಯ್ಯನವರು. ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಮುಖ್ಯಮಂತ್ರಿ ಗಾದಿಯಲ್ಲಿ ಕೂತಾಗ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಕುರ್ಚಿಗೆ ಅಂಡ್ಕೊಳ್ಳೋದನ್ನು ಬಿಟ್ಟು ಪ್ರಾಮಾಣಿಕವಾಗಿ ನಡ್ಕೋಬೇಕಾಗ್ತದೆ, ನುಡಿದಂತೆ ನಡ್ಕೋಬೇಕಾಗ್ತದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸರ್, JDS ಆಂತರಿಕ ಭಿನ್ನಾಭಿಪ್ರಾಯಗಳು ಎಲ್ಲರೂ ರಾಜ್ಯ ಮಟ್ಟದಲ್ಲಿ ನಿಮಗೆ ಮುಜುಗರ ತರ್ತಾ ಇದೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಪಾದಯಾತ್ರೆಗೆ ಕೂಡ ಭಿನ್ನಾಭಿಪ್ರಾಯ ಇತ್ತು. ಇವಾಗ GT ಅವರ ಮಾತು, ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಹೇಗೆ ಅನಿಸುತ್ತೆ ಸರ್? ಈಗ ನಮಗೆ ಅನ್ಸೋಕ್ಕೆ ಏನಿದೆ, ಅವರು ಪಕ್ಷದಲ್ಲಿ ಆಂತರಿಕ ವಿಚಾರ, ಅದ್ರ ಬಗ್ಗೆ ನಾವು ಬಹಿರಂಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸರಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಕುಮಾರಸ್ವಾಮಿ ಅವ್ರಿಗೂ ಇದೆ. GT ದೇವೇಗೌಡರು ಯಾವ ಬೇಕಾದ್ರೂ ಸರಿ ಹೋಗ್ತಾರೆ, ಅದು ಅವ್ರ ವೈಯಕ್ತಿಕ ವಿಚಾರ. ಅದ್ರ ಬಗ್ಗೆ ನಾನು ಟೀಕೆನೂ ಮಾಡೋದಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡೋದಕ್ಕೆ ಹೋಗೋದಿಲ್ಲ.